ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಹಾಯಕ ತೋಟಗಾರಿಕೆ ಇಲಾಖೆ ಅಧಿಕಾರಿ ಹುದ್ದೆಯ ಬಗ್ಗೆ ನೋಡೋಣ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿ ಹುದ್ದೆಯನ್ನು ಬಿಟ್ಟಿದ್ದಾರೆ. ಅದರ ವೇತನ 65,950 ರೂಪಾಯಿಂದ 1,34,200 ರೂಪಾಯಿ. ತೋಟಗಾರಿಕೆ ಇಲಾಖೆಯಲ್ಲಿ ಹುದ್ದೆಗಳ ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಅದರ ವಿವರಣೆಯನ್ನು ನೋಡೋಣ. ಅದರ ತೋಟಗಾರಿಕೆ ಇಲಾಖೆಯ ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದರೆ ಕನಿಷ್ಠ 18 ವರ್ಷ ಮತ್ತು ಸಾಮಾನ್ಯವಾಗಿದ್ದವರಿಗೆ 40 ವರ್ಷ ಮತ್ತು 2A 2B 3A 3B ಇದ್ದವರಿಗೆ ಗರಿಷ್ಠ 43 ವರ್ಷ ವಯೋಮಿತಿಯನ್ನು ನೀಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇದ್ದವರಿಗೆ ಗರಿಷ್ಠ 45 ವರ್ಷ. ತೋಟಗಾರಿಕೆ ಇಲಾಖೆಯಲ್ಲಿ ಇರುವ ವೇತನ ಎಷ್ಟಪ್ಪ ಅಂತಂದರೆ ಅದರಲ್ಲಿ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದು ಸಹಾಯಕ ತೋಟಗಾರಿಕೆ ಅಧಿಕಾರಿ. ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ 65,000ದಿಂದ 65,950ರಿಂದ 1,24,900 ಇರ್ಬೋದು. ಮತ್ತು ಸಹಾಯಕ ತೋಟಗಾರಿಕೆಯ ನಿರ್ದೇಶಕರು ಇವರಿಗೆ ಎಷ್ಟಿದೆಯಪ್ಪ ಅಂತಂದರೆ 69,250ರಿಂದ 1,34,200 ಇದರ ಆಯ್ಕೆ ವಿಧಾನ ಯಾವ ಥರ ಇದೆಯಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು. ಈ ತೋಟಗಾರಿಕೆ ಇಲಾಖೆಯ ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಇರುವ ಅಭ್ಯರ್ಥಿಗಳಿಗೆ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗ ಟ್ರಾನ್ಸ್ಜೆಂಡರ್ ಇದ್ದವರಿಗೆ 500 ರೂಪಾಯಿ. ಮತ್ತು ವಿಶೇಷಚೇತನ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 250 ರೂಪೀಸ್ ಇದೆ ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಆನ್ಲೈನ್ ಮೂಲಕ ಅಷ್ಟೇ ಪಾವತಿ ಮಾಡಬೇಕು. ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಈ ಅರ್ಜಿ ಸಲ್ಲಿಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದು ಮೊದಲಿಗೆ ಯಾವ ಥರ ಹಾಕಬೇಕು ಅಂತ ನೋಡೋಣ, ಲಾಸ್ಟಿಗೆ ನೋಡೋಣ. ಆ ಹುದ್ದೆ ಯಾವುದಪ್ಪ ಅಂತಂದರೆ 2 ಅದಾವೆ. ಒಂದು ಸಹಾಯಕ ತೋಟಗಾರಿಕೆ ಇಲಾಖೆ ಅಧಿಕಾರಿ, ಸಹಾಯಕ ತೋಟಗಾರಿಕೆ ನಿರ್ದೇಶಕರು. ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ 85. ಸಹಾಯಕ ತೋಟಗಾರಿಕೆ ಇಲಾಖೆ ಅಧಿಕಾರಿ ಹಾಕೋರಿಗೆ 75 ಹುದ್ದೆ ಇವೆ ಮತ್ತು ತೋಟಗಾರಿಕೆ ನಿರ್ದೇಶಕರದು 10 ಇವೆ. ವಿದ್ಯಾರ್ಥಿ ಏನಿರಬೇಕಪ್ಪ ಅಂತಂದರೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಯಾರು ಹಾಕೋರಿದ್ದೀರೋ ಅವರಿಗೆ ಹಾರ್ಟಿಕಲ್ಚರ್ನಲ್ಲಿ ಗ್ರ್ಯಾಜುಯೇಷನ್ ಮುಗಿದಿರಬೇಕು. ಮತ್ತು ತೋಟಗಾರಿಕೆ ನಿರ್ದೇಶಕ ಹಾಕೋರಿಗೆ ಸ್ನಾತಕೋತ್ತರ ಪದವಿ ಎಲ್ಲಿಪ್ಪ ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್ ಮತ್ತು ತೋಟಗಾರಿಕೆಯಲ್ಲಿ BSc ಪದವಿ ವಿದ್ಯಾರ್ಥಿ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ದಿನಾಂಕ ಅರ್ಜಿ ಪ್ರಾರಂಭ ಆಗಿದ್ದು 5 ತಾರೀಕು ಪ್ರಾರಂಭ ಆಗಿದೆ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆ ಅಂತಂದರೆ 30 ಇದೆ. ಅದರ ಅಮೌಂಟ್ ಪೇ ಮಾಡೋದು ಲಾಸ್ಟ್ ಡೇಟ್ ಏನಪ್ಪ ಅಂತಾರೆ 31. ಇವಾಗ ನಾವು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ನೋಡೋಣ. ಅರ್ಜಿ ಸಲ್ಲಿಸಲು ಹೆಂಗೆ ಹೋಗ್ಬೇಕಪ್ಪ ಅಂತ ನೋಡೋಣ. ಮೊದಲಿಗೆ ಮೊಬೈಲ್ನಲ್ಲಿ ಹಾಕೋದಿದ್ರೆ ಮೊದಲಿಗೆ ಕ್ರೋಮನ್ನು ಓಪನ್ ಮಾಡಿ KE ಅಂತ ಟೈಪ್ ಮಾಡಿ. KE ಅಂತ ಸರ್ಚ್ ಮಾಡಿದಾಗ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ KE ವೆಬ್ಸೈಟ್ ಬರುತ್ತೆ. ಅದರಲ್ಲಿ ನೇಮಕಾತಿಯಲ್ಲಿ ಹೋಗಿ ತೋಟಗಾರಿಕೆ ಇಲಾಖೆ ನೇಮಕಾತಿಯಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ 2 ಅದಾವೆ ರೀ, ಒಂದು HK ಒಂದು ನಾನ್ HK. HK ಇದ್ದವರು ಇದರ ಮೇಲೆ ಕ್ಲಿಕ್ ಮಾಡಿ, ನಾನ್ HK ಇದ್ದವರು ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ.
ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಯಾರು ಮಾಡಿಲ್ಲ ಶೇರನ್ನು ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.